ಒಂದು ಮಗ್ನಲ್ಲಿ ಹಾಲು. ಇವಾಗ ಶೀಟಿಗೆ ನಾವು ಹುಯ್ಬೇಕು. ಈಗ ನಾವು ಚಿಪ್ಪಿಯಿಂದ ಬಕೆಟಿಗೆ ಹಾಕೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಗೌಡ ಲಾಗ್ಸ್. ಏನಂತ ಹೇಳಿದರೆ, ನನ್ನ ಜೊತೆ ತುಂಬ ಜನ ಕೇಳ್ತಾ ಇದ್ರಿ ರಬ್ಬರ್ ಶೀಟ್ ಅಂದ್ರೇನು, ಅದು ಯಾವ ಥರ ಇರುತ್ತೆ, ಹೇಗೆ ಮಾಡೋದು, ಅದ್ರದ್ದೊಂದು ವಿಡಿಯೋ ಮಾಡು ಅಂತ ತುಂಬ ಜನ ಹೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಯಾವ ಥರ ರಬ್ಬರ್ ಶೀಟ್ ಮಾಡೋದು, ಯಾವ್ಯಾವ ಥರ ಪ್ರೊಸೀಜರ್ಸ್ ಇದೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಬನ್ನಿ ಯಾವ ಥರ ಎಲ್ಲ ರಬ್ಬರ್ ಶೀಟ್ ಮಾಡ್ತಾರೆ ಅಂತ. ಬೆಳಗ್ಗೆ ಎದ್ದು ನಾವು ಫಸ್ಟ್ ರಬ್ಬರ್ ಟ್ಯಾಪಿಂಗ್ ಮಾಡಬೇಕು. ನೋಡಿ ಯಾವ ಥರ ರಬ್ಬರ್ ಟ್ಯಾಪಿಂಗ್ ಮಾಡೋದಂತ. ಫಸ್ಟ್ ರಬ್ಬರ್ನ ನೀಟಾಗಿ ಮರನ ನೀಟಾಗಿ ಕುಯ್ಯಬೇಕು. ಕುಯ್ದಾಗ ಆಟೋಮೆಟಿಕ್ ನೋಡಿ ಅದು ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ತುಂಬ ಚಳಿ ಇರುತ್ತೆ, ಆದ ಕಾರಣ ಅರ್ಲಿ ಮಾರ್ನಿಂಗ್ಗೆ ಆದಷ್ಟು ಬೇಗ ಬೆಳಕು ಬೀಳೋ ಮುಂಚೆನೇ ನಾವು ರಬ್ಬರ್ ಟ್ಯಾಪಿಂಗ್ ಮಾಡಿದರೆ ಹಾಲು ಚೆನ್ನಾಗಿ ಸಿಗುತ್ತೆ ಅಂತೇಳಿ ಅಪ್ಪ ಅರ್ಲಿ ಮಾರ್ನಿಂಗ್ಗೆ ಟ್ಯಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು, ಬಿಕಾಸ್ ತುಂಬ ಮರಗಳಿರ್ತವೆ. ಪ್ರತಿಯೊಂದು ಮರಕ್ಕೆ ಹೋಗಿ ಈ ಥರ ರಬ್ಬರ್ ಕುಯ್ತಾ ಹೋಗಬೇಕು. ಕುಯ್ದಾದ್ಮೇಲೆ ಚಿಪ್ಪಿ ಕಟ್ಟಿರ್ತೀವಿ, ಚಿಪ್ಪಿಗೆ ಹಾಲು ಬೀಳ್ತಾ ಇರುತ್ತೆ. ಬಿಸಿಲು ಬಂದಾಗ ಹಾಲು ನಿಲ್ಲೋದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನೋಡಿ ಗೈಸ್, ಇದೆ ರಬ್ಬರ್ ತೋಟ. ಈಗ ಬಿಸಿಲು ಬಂದಿದೆ, ಹಾಗೆ ಇಲ್ಲಿ ರಬ್ಬರ್ ಹಾಲೆಲ್ಲ ಈಗ ನಿಂತಿದೆ. ನೋಡಿ ಈಗ ಹಾಲು ಬೀಳ್ತಾ ಇಲ್ಲ ಚಿಪ್ಪಿಗೆ. ಸೊ ಇನ್ನೀಗ ತೆಗೆಯುವ ಟೈಮ್. ಈಗ ನಾವು ಚಿಪ್ಪಿಯಿಂದ ಬಕೆಟಿಗೆ ಹಾಕೋದು. ಈ ಥರ ಈಗ ಎಲ್ಲ ಗಿಡದಿಂದ ಹಾಲು ತಗೊಂಡು ಬಕೆಟಿಗೆ ಹಾಕ್ತೀವಿ. ಬಕೆಟಿಂದ ಮತ್ತೆ ರಬ್ಬರ್ ಶೀಟ್ ಮಾಡ್ತೀವಿ. ತೆಗಿತಾ ಇದ್ದಾರೆ ರಬ್ಬರ್ ಹಾಲು. ರಬ್ಬರ್ ಹಾಲು ತೆಗೆದ ಮೇಲೆ ಚಿಪ್ಪಿಯನ್ನು ಕಂಚಿಗೆ ಹಾಕ್ತೀವಿ, ಅಂದರೆ ಉಲ್ಟಾ ಇಡ್ತೀವಿ. ಬಿಕಾಸ್ ಮಳೆ ಎಲ್ಲ ಬಂದರೆ ಅದರಲ್ಲಿ ನೀರೆಲ್ಲ ನಿಲ್ಲಬಾರ್ದು ಅಂತ. ನೆಕ್ಸ್ಟ್ ಡೇ ಟ್ಯಾಪಿಂಗ್ ಮಾಡುವಾಗ ಹಾಲು ಚಿಪ್ಪಿಯೊಳಗೆ ಬಿದ್ದರೆ ಅದು ಇಟ್ಕೊಳ್ಳಲ್ಲ ಸರಿ, ಚಿಪ್ಪಿಯಲ್ಲಿ ನೀರಿನ ಅಂಶ ಇರ್ತದೆ ಅಂತೇಳಿ. ಸೊ ಅದಕ್ಕೆ ಹಾಲು ತೆಗೆದ ಮೇಲೆ ಚಿಪ್ಪಿಯನ್ನು ಈ ಥರ ಉಲ್ಟಾ ಇಡ್ತೀವಿ. ಸೊ ಎಲ್ಲ ಕಡೆ ಇಡ್ತಾ ಇದ್ದಾರೆ. ಈಗ ತಂದ ಹಾಲನ್ನ ನಾವು ಸೋಸಬೇಕು, ಬಿಕಾಸ್ ಅದರಲ್ಲಿ ಕಸ ಕಡ್ಡಿಗಳೆಲ್ಲ ಇರ್ತದೆ. ನೋಡಿ ಕಸ ಕಡ್ಡಿಯಲ್ಲಿ ಇರುತ್ತೆ. ಅದಕ್ಕೆ ನಾವು ನೀಟಾಗಿ, ಅಂದರೆ ರಬ್ಬರ್ ಶೀಟ್ ಮಾಡುವಾಗ ಕಸ ಕಡ್ಡಿದ್ರೆ ಅದು ಗ್ರೇಡ್ ಬರಲ್ಲ ಸೀಟ್. ಅದರಲ್ಲೂ ಎ ಗ್ರೇಡ್ ಬಿ ಗ್ರೇಡ್ ಅಂತ ಇರುತ್ತೆ. ಚೆನ್ನಾಗಿರ್ಬೇಕು ಸೀಟ್, ಆವಾಗ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು 10-15 ರೂಪಾಯಿ ಎಲ್ಲ. ಈಗ ಅದನ್ನ ನಾವು ಇದಕ್ಕೆ ಇನ್ನೊಂದು ಬಕೆಟಿಗೆ ಸೋಸಬೇಕು. ಸೋಸ್ಲಿಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಈಗ ಹಾಕಬೇಕು ಇನ್ನೊಂದು ಬಕೆಟಿಗೆ ಹಾಲನ್ನ. ಈಗ ಸೋಸಿ ಆಗಿದೆ. ಸೊ ಕಸ ಎಲ್ಲ ಮೇಲೇ ನಿಂತಿದೆ ನೋಡಿ. ಕಸ ಇದೆಲ್ಲ ಒಟ್ಟು ಅಲ್ಲಿಗೆ ಹೋಗ್ತದೆ. ಈ ಥರ ಗಟ್ಟಿ ಗಟ್ಟಿ ಇರೋದು ಒಟ್ಟು ಅಲ್ಲಿಗೆ ಹೋಗುತ್ತೆ. ಅದಕ್ಕೊಂದು ಸಪ್ರೇಟ್ ರೇಟ್ ಇರುತ್ತೆ, ಅಮೌಂಟ್ ಇರುತ್ತೆ. ಕ್ಲೀನಾಗಿ ಆಗಿದೆ ರಬ್ಬರ್ ಹಾಲು. ಈಗ ಇನ್ನೊಂದು ಬಕೆಟಲ್ಲಿ ನಾವು ನೀರು ಹಾಕಿಟ್ಕೊಂಡಿದ್ದೀವಿ. ಬಿಕಾಸ್ ರಬ್ಬರ್ ಶೀಟಿಗೆ ಬರೀ ಹಾಲು ಹಾಕ್ಲಿಕ್ಕಿಲ್ಲ, ನೀರು ಮಿಕ್ಸ್ ಮಾಡಿ ಹಾಕಬೇಕು. ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕೋದು ಅಂತ ಈಗ ತೋರಿಸ್ತೀನಿ ನಾನು. ಈಗ ಒಂದು ಮಗ್ಗ ನೀರು ತಗೊಳ್ಬೇಕು. ಎರಡು ಮಗ್ಗು ನೀರು, ಆಮೇಲೆ ಸ್ವಲ್ಪ ಆ್ಯಸಿಡ್, ಅದರಲ್ಲಿ 1 ಗ್ಲಾಸಷ್ಟು ಆ್ಯಸಿಡ್ ತಗೊಳ್ತೀವಿ ನಾವು. ಆಮೇಲೆ 2 ಮಗ್ಗು ಸೇಮ್ ಕ್ವಾಂಟಿಟಿ, 2 ಮಗ್ಗು ಹಾಲು, 2 ಮಗ್ಗು ನೀರು ಮತ್ತು 1 ಗ್ಲಾಸ್ ಆ್ಯಸಿಡ್ನ ಹಾಕಬೇಕು. ಆವಾಗ ರಬ್ಬರ್ ಶೀಟು ಚೆನ್ನಾಗಿ ಬರುತ್ತೆ. ಇವಾಗ ಶೀಟಿಗೆ ನಾವು ಹುಯ್ಬೇಕು. ಆಮೇಲೆ ಅದು ನೂರೆ ಮೇಲ್ಗಡೆ ಬರಬಾರ್ದು ಅಂತೇಳಿ ಅದಕ್ಕೆ ಸೈಡಿಗೆ ನಾವು ಇಳಿಬೇಕು. ಶೇಪ್ ನೀಟಾಗಿ ಬರುತ್ತೆ, ಆವಾಗ ಕ್ಲೀನ್ ಇರುತ್ತೆ.
ಯಾವುದೇ ಕಸ ಕಡ್ಡಿ ಎಲ್ಲ ಏನಿರಲ್ಲ ನೋಡಿ, ಬಿಕಾಸ್ ನಾವು ಆಲ್ರೆಡಿ ಮೊದಲೇ ಸೋಸಿದ್ದೀವಿ. ಒಂದು ಮಗ್ನಲ್ಲಿ ಹಾಲು, ಮತ್ತೊಂದರಲ್ಲಿ ನೀರು, ಸ್ವಲ್ಪ ಆಸಿಡ್ ಸೇರಿಸಿ ಈಗ ಮಿಕ್ಸರ್ ರಂಭಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಡಿಶ್ಶಿಗೆ ಹುಯ್ಬೇಕು ನಾವು. ಸೊ ಡಿಶ್ಶಿಗೆ ಹುಯ್ದಾದ್ಮೇಲೆ ಆಲ್ರೆಡಿ ಹೇಳ್ದಾಗೇನೆ ಈ ಥರ ತುದಿಗೆ ಈ ನುರೆ ಬಂದಿರುತ್ತಲ್ಲ ಅದನ್ನ ತುದಿಗೆ ಈ ಥರ ಜೋಡಿಸಬೇಕು, ಬಿಕಾಸ್ ಆವಾಗ ಶೀಟ್ ನೀಟಾಗಿ ಬರುತ್ತೆ. ಈಗ ತಂದ ಹಾಲನ್ನೆಲ್ಲ ಶೀಟಿಗೆ ಹಾಕಿದ್ದೀವಿ. ಸೊ ಇನ್ನೊಂದು 6 to 7 hours ಬಿಟ್ಟರೆ ರಬ್ಬರ್ ಶೀಟ್ ರೆಡಿ ಆಗುತ್ತೆ. ಇವಾಗ ಅದು ತುಂಬ ನೀರಿದೆ. 6 to 7 hours ಬಿಟ್ಟ ಮೇಲೆ ಅದು ಎಲ್ಲ ಬಿಟ್ಕೊಳ್ಳುತ್ತೆ, ನೀರು ಮತ್ತು ರಬ್ಬರ್ ಹಾಲು ಆ್ಯಸಿಡ್ ಹಾಕಿರ್ತೀವಲ್ವ ಸಪ್ರೇಟ್ ಆಗುತ್ತೆ. 6 to 7 hours ಆಗಿದೆ. ಯಾವ ಥರ ಅದು ನೀರನ್ನ ಬಿಟ್ಕೊಂಡಿದೆ ಅಂತ ನೋಡಿ. ಈಗ ನಾವು ಇದನ್ನ ಮಿಷಿನಿಗೆ ಹಾಕಬೇಕು. ಈಗ ಮಿಷಿನಿಗೆ ಹಾಕೋಕ್ಕೆ ಇದು ರೆಡಿಯಾಗಿದೆ. ಈಗ ನಾವು ಇದನ್ನ ಶೇಪ್ ಕೊಡೋಕ್ಕೆ ಮಿಷಿನ್ ಹತ್ರ ತಗೊಂಡು ಹೋಗೋಣ. ನೀಟಾಗಿ ಬಂದಿದೆ ರಬ್ಬರ್ ಶೀಟ್. ಈ ಥರ ಎಲ್ಲ ನೀರು ಬಿಟ್ಕೊಂಡಿರುತ್ತೆ. ತುಂಬ ಸಾಫ್ಟ್ ಇರುತ್ತೆ, ಬಿಕಾಸ್ ಅದು 6 to 7 hours ನೆಂದಿರುತ್ತಲ್ಲ, ತುಂಬ ಸಾಫ್ಟ್ ಇರುತ್ತೆ. ಇದು ಸಾಫ್ಟ್ ಇರುವಾಗಲೇ ಮಿಷಿನಿಗೆ ಹಾಕಿದ್ರೆ ನೀಟಾಗಿ ಶೇಪ್ ಬರುತ್ತೆ. ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ರಬ್ಬರ್ ಮಿಷಿನ್. ಸೊ 2 ಟೈಪ್ ಮಿಷಿನ್ ಇದೆ. ನಾವು ರಬ್ಬರ್ ತೋಟದಲ್ಲೇ ಇಟ್ಟಿದ್ದೀವಿ. ಇದೆಲ್ಲ ರಬ್ಬರ್ ತೋಟ. ನೋಡೋಣ ಯಾವ ಥರದ್ದು ಅದು ಮಿಷಿನ್ ಅಂತ. ಇಲ್ಲಿ 2 ಥರದ ಮಿಷಿನ್ ಇದೆ. ಒಂದು ಪ್ಲೇನ್ ಮಿಷಿನ್, ಮತ್ತೊಂದು ಶೇಪ್ ಕೊಡುವಂಥ ಮಿಷಿನ್. ಫಸ್ಟ್ ನಾವು ರಬ್ಬರ್ ಶೀಟ್ನ ಪ್ಲೇನ್ ಮಿಷಿನಿಗೆ ಹಾಕಬೇಕು, ಆಮೇಲೆ ಶೇಪ್ ಕೊಡೋ ಮಿಷಿನಿಗೆ. ಈಗ ನಾವು ರಬ್ಬರ್ ಶೀಟನ್ನು ಮಿಷಿನಿಗೆ ಹಾಕ್ತಾಯಿದ್ದೀವಿ ನೋಡಿ. ಇದು ಪ್ಲೇನ್ ಮಿಷಿನ್ ಅಂತ ಹೇಳಿದಾಗೇ ಇದಕ್ಕೊಂದು 2-3 ಸಲ ಈ ಮಿಷಿನಿಗೆ ಹಾಕಬೇಕು. ಶೀಟ್ ದಪ್ಪ ಇರುತ್ತಲ್ಲ, ಅದು ತೆಳು ಆದಷ್ಟು ಬೇಗ ಒಣಗುತ್ತೆ ಮತ್ತು ನೀಟಾಗಿ ಶೇಪ್ ಕೊಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ತುಂಬ ಅಗಲೆಲ್ಲ ಮಾಡ್ಕೊಳ್ಬೇಕು ಇದನ್ನ. ಶೇಪ್ ಕೊಡುವ ಮಿಷಿನ್. ಈಗ ನಾವು ರಬ್ಬರ್ ಶೀಟ್ನ ಶೇಪ್ ಕೊಡಬೇಕು. ನೋಡಿ ಈಗ ಶೇಪ್ ಬಂದಿದೆ, ಮಿಷಿನಿಗೆ ಹಾಕಿದ್ದೀವಿ. ಇದನ್ನ ಇನ್ನು ಬಿಸಿಲಿಗೆ ಹಾಕಿ ಒಣಗಿಸಬೇಕು. ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಈಗ ನಾವು ಅದನ್ನ ಬಿಸಿಲಿಗೆ ಒಣಗ್ಲಿಕ್ಕೆ ಹಾಕಬೇಕು. ಮಿಷಿನಿಗೆಲ್ಲ ರಬ್ಬರ್ ಶೀಟ್ನ ಹಾಕಿ ಆಗಿದೆ. ಬಿಸಿಲಿಗೆ ಒಣಗ್ಲಿಕ್ಕೆ ಈಗ ನಮ್ಮ ಕಡೆ ಒಳ್ಳೆ ಬಿಸಿಲಿದೆ. ಈಗ ಪ್ಯೂರ್ ವೈಟ್ ಇದೆ. ಇನ್ನೊಂದು 4 ದಿನ ಆದಮೇಲೆ ಕಪ್ಪಾಗುತ್ತೆ. ಕಪ್ಪಾಗಬೇಕು. ಇಷ್ಟು ಬಿಳಿ ಇದ್ದರೆ ಏನು ವ್ಯಾಲ್ಯೂ ಇರಲ್ಲ ಅದಕ್ಕೆ. ಒಂದು 2 ದಿನ ಆದಮೇಲೆ ಈ ಥರ ಈ ಕಲರಿಗೆ ಬರುತ್ತೆ ಅದು. ಅದಾದಮೇಲೆ ಇನ್ನೊಂದು 4 ದಿನ ಬಿಟ್ಟರೆ ತುಂಬ ಬ್ಲ್ಯಾಕ್ ಆಗುತ್ತೆ. ಸೊ ಕಪ್ಪಾಗಬೇಕು. ಕಪ್ಪಾದಮೇಲೆ ನಾವು ಅಂಗಡಿಗೆ ಕೊಡ್ಬೋದು. ಎಸ್ ಗೈಸ್, ನೋಡಿದ್ರಲ್ಲ ಇಷ್ಟೊತ್ತು ಎಷ್ಟೊಂದು ಪ್ರೊಸೀಜರ್ ಇದೆ. ರಬ್ಬರ್ ಶೀಟ್ ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಎಲ್ಲ ಡೀಟೇಲ್ ಆಗಿ ಹಾಕಿದ್ದೀನಿ. ಇದಿಷ್ಟು ರಬ್ಬರ್ ಬೆಳೆಗಾರರ ದಿನಚರಿ ಆಗಿರ್ತದೆ. ಯಾವತ್ತು ನೋಡಿದ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಟಾಪಿಂಗ್ ಮಾಡೋದ್ರಿಂದ ಹಿಡಿದು ಸಂಜೆ ರಬ್ಬರ್ ಶೀಟು ಹೊಡೆದು ಒಣಗಿಸಿ ಹಾಕೋವರೆಗೂ ಡೈಲಿ ಅದನ್ನ ಬಿಸಿಲಿಗೆ ಹಾಕ್ತಾ ಇರೋದು, ಈ ಥರ ಎಲ್ಲ ಡೈಲಿ ಪ್ರೊಸೀಜರ್ಸ್ ಇರುತ್ತೆ. ಸೊ ಇದಿಷ್ಟು ನನ್ನ ಲಾಗಿದ್ದು ಒಂದು ಕ್ಯಾಪ್ಚರ್ ಆಗಿತ್ತು. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.